ಮಹಾನಗರ ಪಾಲಿಕೆ ಸದಸ್ಯರ ಒಂದು ಅನುದಾನದಲ್ಲಿ ಆಸರ್ ಹೊಂಡದಲ್ಲಿ ರಸ್ತೆಯನ್ನು ಮಾಡಿದ್ದೀವಿ. ಸೊ ಇಲ್ಲಿ ಪಕ್ಕದಲ್ಲಿ ಭವಾನಿ ಶಂಕರ್ ಒಂದು ಐತಿಹಾಸಿಕ ದೇವಸ್ಥಾನ ಇದೆ. ಅದು ಸ್ಟೇಟ್ ಆರ್ಕಿಯಾಲಜಿದು ಒಂದು ಮಾನ್ಯುಮೆಂಟ್ ಅದು. ಸೊ ಹಿಂದೂ ಸಂಘಟನೆಯವರು ಇಲ್ಲಿ ಹೊಂಡ ಇತ್ತು, ಪುಷ್ಕರಣಿ ಇತ್ತು, ಪುಷ್ಕರಣಿಯನ್ನು ಮುಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ, ಮುಚ್ಚಿ ಅದನ್ನು ರಸ್ತೆ ಮಾಡಿದ್ದಾರೆ ಅಂತ ಒಂದು ಅವರ ವಾದ ಇದೆ. ಈ ಹಿನ್ನೆಲೆಯಲ್ಲಿ 2023ರಲ್ಲಿ ಪಾಲಿಕೆಯಿಂದ ಒಂದು ಲೆಟರ್ ಕರೆಸ್ಪಾಂಡೆನ್ಸ್ ಆಯಿತು ನಮ್ಮ ಸ್ಟೇಟ್ ಆರ್ಕಿಯಾಲಜಿಗೆ. 2023ರಲ್ಲಿ ಕೊಟ್ಟಂಥ ಲೆಟರ್ ಪ್ರಕಾರ ಇಲ್ಲಿ ಪುಷ್ಕರಣಿ ಬಗ್ಗೆ ಯಾವುದೂ ಕುರುಹುಗಳಿಲ್ಲ ಅಂತ ನಮ್ಮ ಸ್ಥಾನಿಕ ಪರಿಶೀಲನೆ ಮಾಡಲಾಗಿ ಪುಷ್ಕರಣಿ ಇರೋ ಬಗ್ಗೆ ಯಾವುದೇ ಕುರುಹುಗಳಿಲ್ಲ ಅಂತ ಒಂದು ಪತ್ರವನ್ನು ಕೊಟ್ಟಿದ್ದರು. ಸೊ 2010ರಿಂದ ಈ ವ್ಯಾಪ್ತಿಯಲ್ಲಿ ಪಾಲಿಕೆಯಿಂದ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೀವಿ. ಸೊ 13 ಫೈನಾನ್ಸ್ ಇರ್ಬೋದು, ಹಿಂದಿನ ವಾರ್ಡ್ ಸದಸ್ಯರ ಅನುದಾನ ಇರ್ಬೋದು, ಮತ್ತು 24.10 ಅನುದಾನ ಇರ್ಬೋದು, ಬೇರೆ ಬೇರೆ ಹೆಡ್ ಸ್ಕೀಮಲ್ಲಿ ಬೇರೆ ಬೇರೆ ಸ್ಕೀಮಲ್ಲಿ ಇಲ್ಲಿರೋ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಕೊಡಬೇಕು ಒಂದು ಹಿನ್ನೆಲೆಯಲ್ಲಿ ಎಲ್ಲ CC ರಸ್ತೆ ಇರ್ಬೋದು, ವಾಟರ್ ಲೈನ್ ಇರ್ಬೋದು, ಅಂಡರ್ಗ್ರೌಂಡ್ ಡ್ರೈನೇಜ್ ಇರ್ಬೋದು, ಎಲೆಕ್ಟ್ರಿಕ್ ಪೋಲ್ಸ್ ಇರ್ಬೋದು, ಬೇರೆ ಬೇರೆ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾ ಬಂದಿದ್ದೀವಿ. ಸೊ ಇಲ್ಲಿ ಈ ರಸ್ತೆ ಸುಮಾರು 100 ಕುಟುಂಬ ಅಲ್ಲಿ ವಾಸ ಮಾಡ್ತಾರೆ. ಅಲ್ಲಿ ನಮ್ಮ ನಮ್ಮ ಹುಬ್ಳಿ ಧಾರವಾಡ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಪ್ರಕಾರ ಇದು ವಹಿವಾಟು ರಸ್ತೆ ಇದೆ. ಅಲ್ಲಿ CDP ಅಲ್ಲಿ ಕೂಡ ಇದು ರಸ್ತೆ ಅಂತ ಎಂಟ್ರಿ ಆಗಿದೆ. ಮತ್ತು ಅಲ್ಲಿ ಮಳೆಗಾಲದಲ್ಲಿ ಸ್ವಲ್ಪ ನೀರು ಬಂದು ಅಲ್ಲಿ ವಾಹನಗಳ ಓಡಾಟಕ್ಕೆ ತೊಂದರೆ ಆಗ್ತಾಯಿತ್ತು, ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿತ್ತು. ಈ ಹಿನ್ನೆಲೆಯಲ್ಲಿ ಈ ರಸ್ತೆಯನ್ನು ಮಾಡಿದ್ದೀವಿ. ಸರ್, ಈಗ ಇಲ್ಲ ಈ ರಸ್ತೆ ಪುಷ್ಕರಣಿ ಇತ್ತು ಅನ್ನೋದು ದೃಢವಾಗಿ ಇದು ಮಾಡ್ತಾ ಇದ್ದಾರೆ, ವಾದ ಮಾಡ್ತಾ ಇದ್ದಾರೆ. ಇದು ಬೈ ಚಾನ್ಸ್ ಏನಾದರೂ ಇದನ್ನು ರಿಮೂವ್ ಮಾಡದೆ ಹೋದರೆ ನಾವೇ ತೆಗಿತೀವಿ ಅನ್ನೋ ಮಾತು ಕೂಡ ಹೇಳ್ತೀವಿ. 2023ರ ಪುರಾತತ್ವ ಇಲಾಖೆಯ ಒಂದು ಪತ್ರ ವ್ಯವಹಾರದ ಪ್ರಕಾರ ಅಲ್ಲಿ ಸ್ಥಳ ಪರಿಶೀಲನೆ ಮಾಡಲಿ ಕ್ಲಿಯರಾಗಿ ಬರೆದರು. ಸ್ಥಳ ಪರಿಶೀಲನೆ ಮಾಡಿ ಯಾವುದೂ ಕುರುಗಳು ಕಂಡು ಬಂದಿರೋದಿಲ್ಲ ಅಂತ ಬರೆದಿದ್ದಾರೆ. ಸೊ ಒಂದು ಈ 100 ಮೀಟರ್ದು ಬಗ್ಗೆ ಹೇಳ್ಬೇಕಂದ್ರೆ ಸಾಕಷ್ಟು ಕಾಮಗಾರಿಗಳಾಗಿದ್ದು ಮತ್ತು ಈ ರಸ್ತೆ ಸಾರ್ವಜನಿಕರಿಗಾಗಿರೋದ್ರಿಂದ ರಸ್ತೆ ಅಂತ ಒಂದು ಉದ್ದೇಶದಿಂದ ಈ ರಸ್ತೆಯನ್ನು ಮಾಡಿದ್ವಿ. ರಸ್ತೆ ಕಿತ್ತೋಗಿದ್ರೆ ಗೊತ್ತಾಗುತ್ತೆ, ಇರ್ಬೋದು ಇರಲಿಕ್ಕಿಲ್ಲ ಅಂತೇಳಿ ಅಂತಿದ್ದಾರೆ. ಅದು 2023ರಲ್ಲಿ ಒಂದು ನಮ್ಮ ಹತ್ರ ಸ್ಟೇಟ್ ಆರ್ಕಿಯಾಲಜಿ ಕೊಟ್ಟಿರುವಂಥ ಪತ್ರದನ್ನೇ ಮತ್ತೆ ಅದನ್ನೇ ಉಲ್ಲೇಖ ಮಾಡ್ತೀನಿ. ಸೊ ಅದರಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಯಾವುದೇ ಕುರುಹುಗಳಿಲ್ಲ ಅಂತಂದು ಅವ್ರು ಕೊಟ್ಟಿರೋದ್ರಿಂದ ಇಲ್ಲಿ ಪುಷ್ಕರಣಿ ಬಗ್ಗೆ ನಮಗೆ ಸ್ಪಷ್ಟೀಕರಣ ಯಾವುದಿಲ್ಲ, ನಮ್ಮ ಕ್ಲಾರಿಟಿ ಇಲ್ಲ.